ನಮಸ್ಕಾರ. ಸದಾನ್ ಬಾಮ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಎಂ ಕರ್ನಾಟಕ ಕ್ಷೇತ್ರದಲ್ಲಿ ಮಾರುತಿ ಎಷ್ಟಿಗೆ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಮೌನ ಆಗಿದ್ದಾರೆ ಅಂದರೆ ಅವರು ಮಾತಾಡಿದ್ದು ಸರಿ ಅಂತನ ಅರ್ಥ. ನೀವು SC/ST ಏನು ಸಮಾಜದ ಏನು ಜಮೀನು ತೊಗೊಂಡ್ರಿ, ಬಡವರು ಜಮೀನು ತೊಗೊಂಡ್ರಿ, ಅದರ ವಿವರಣೆ ಕೊಡ್ರಿ. ಎಷ್ಟು ಅಭಿವೃದ್ಧಿ ಮಾಡಿದರೆ ಅದನ್ನು ವಿವರಣೆ ಕೊಡಿ. ನಂತರ ಎಷ್ಟು ಆಸ್ತಿಯನ್ನು ಮಾಡಿದರೆ ಅದನ್ನು ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಮತ್ತು 2028ರಲ್ಲಿ ನೀವು ಮುಖ್ಯಮಂತ್ರಿ ಆಗೋದಿಲ್ಲ, ಆರಿಸೇ ಬರೋದಿಲ್ಲ, ಮುಖ್ಯಮಂತ್ರಿ ಆಗೋದಿಲ್ಲ ಈಗ ಆಗಲಿ ಅಂತ ಹೇಳಿದ್ದಾರೆ. ಏನು ತಪ್ಪಿದೆ? ಯಾಕಂದರೆ ಅವರು ಒಬ್ಬ ಪ್ರಭಾವಿ ರಾಜಕಾರಣಿ, JDS ಅಲ್ಲಿದ್ದಾರೆ. ಆದರೆ JDS ಮತ್ತು BJP ಒಂದು ಟಿಕೆಟ್ ಕೊಟ್ಟರೆ ಇವ್ರು ಆರಿಸಿ ಬರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಆ ವಿಚಾರ ಇಟ್ಕೊಂಡು ಅವರೇನೋ ರಾಜಕಾರಣ ಮಾಡ್ತಾಯಿದ್ದಾರೆ. ಅದು ಮಾಡಲಿ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಸತೀಶ್ ಜಾರಕಿಹೊಳಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇವರು ಬೆಂಬಲಿಗರ ಮೂಲಕ ಹೇಳಿಕೆಯನ್ನು ನೀಡಿಸ್ತಾ ಇದ್ದಾರೆ. ಗೋಕಾಕದಲ್ಲಿ ಅದ ಅತ್ಲ ಯಾರು ಪತ್ರಕರ್ತರು ಇವರು ವಿರುದ್ಧ ಇದ್ದಾರೆ, ಪ್ರೆಸ್ ಮೀಟ್ ಮಾಡಿದರು. ನಿಮ್ಮ ಮನೆ ಮಠ ಮಾರ್ಕೊಳ್ಬೇಕಾಗ್ತದೆ ಅಂತ ಧಮಕಿ ಹಾಕಿದರು. ಹಂಗೆ ಇಲ್ಲೂ ಕೂಡ ಇನ್ನೊಬ್ರು ಏನು ಹೇಳ್ತಾರೆ, ಅಷ್ಟೊಂದು ಕಿವಿ ಕೊಡುವಂಥ ಅಗತ್ಯ ಇಲ್ಲ ಅಂತ. ಇಡೀ ಕರ್ನಾಟಕನ ಇಲ್ಲಿ ನೋಡ್ತಾ ಇದೆ. ಈಗ ಮಾರುತಿ ಎಷ್ಟಿಗೆ ಅವರು ಮುಂದಿನ ಸಲ MLA ಆಗ್ತಾರಂತ ಆ ಕ್ಷೇತ್ರ ಜನನ ಬಯಸಿದ್ದಾರೆ ಅಂತೇಳಿ ಮಾರುತಿ ಎಷ್ಟಿಗೆ ಹೇಳ್ತಾ ಇದ್ದಾರೆ. ಹಂಗೆ ವಾತಾವರಣವೂ ಇದೆ. ಮತ್ತು ಇನ್ನೊಬ್ರು ಏನು ಹೇಳ್ತಾರೆ, ಇಲ್ಲ ಸತೀಶನ್ ಅವರು ಕ್ಷೇತ್ರಕ್ಕನ ಹೋಗಿರಲಿಲ್ಲ, ಆರಿಸಿ ಬಂದರು ಅಂತ. ಯಾವಾಗ ಸೋಲು ಭೀತಿ ಉಂಟಾಯಿತು ಆವಾಗ ಹಿಂದಿನ ಚುನಾವಣೆ ಅಲ್ಲ, ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲೇ ಮಾರುತಿ ಎಷ್ಟಿಗೆ ಅವರು ಟಿಕೆಟ್ ತಪ್ಪಿಸಿದ್ರು. ಯಾವಾಗ ಇವರು ಸೋಲು ಅಂತ ಭೀತಿ ನಿರ್ಮಾಣ ಆಗಿತ್ತು ಆವಾಗ ಬಂದು ಹೇಳಿದರು PAಗಳು, ಇಲ್ಲ ಸರ್ ನೀವು 2 ರಾತ್ರಿ ನೀವು ಬರದೇ ಇದ್ದರೆ ನೀವು ಸೋಲ್ತೀರಿ ಅಂತ ಹೇಳಿದರು. ಆವಾಗ ಊರೂರು ಅಡ್ಡಾಡಿದರು, ಏನು ದುಡ್ಡು ಹಂಚಿದ್ರು ಎಲ್ಲರಿಗೂ ಗೊತ್ತಿದೆ. ಮತ್ತು ಅವ್ರ ಕಾರ್ಯಕರ್ತರು ಹೇಳ್ತಾರೆ, ಇಲ್ಲ ಸತೀಶನ್ ಅವರು ಆ ಕ್ಷೇತ್ರಕ್ಕೆ ಹೋಗೋದೇ ದೊಡ್ಡ ಅಂತರದ ಗೆಲುವನ್ನು ಸಾಧಿಸ. ದೊಡ್ಡ ಅಂತರ ಏನೂ ಇಲ್ಲ, ಕೇವಲ 2,500-3,000 ಆಯಿತು ಹುಟ್ಟಿನಿಂದ. ಈಗ ಸತೀಶ್ ಜಾರಕಿಹೊಳಿ ಸೋಲುವಂಥ ಭೀತಿನ ಇದ್ದಾರೆ. ಆಗೋದಿದ್ದರೆ ಈಗ ಆಗ್ರಿ, ಮುಖ್ಯಮಂತ್ರಿ ಆಗೋದಿದ್ರೆ ಮುಂದಿನ ಸಲ ನೀವು ಅಲ್ಲಿ ಶಾಸಕರಾಗೋದೇ ಇಲ್ಲ ಅನ್ನೋಂಥ ಅರ್ಥದಲ್ಲಿ ಹೇಳಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕಾಗಿತ್ತು. ನೋಡಿರಿ, ನಾ MLC ಪುರಪ್ರಥಮಿದ್ದಾಗ ಇಷ್ಟು ಜಮೀನನ್ನು ತೆಗೆದುಕೊಂಡೆ, ಇದು ಅಧಿಕೃತ ಇದೆ, ಮತ್ತು ಎಷ್ಟು ಜನರನ್ನು ಬೆಳೆಸಿರಿ ಅಂತ ಕೇಳಿದ್ದಾರೆ, ಯಾರ್ಯಾರು ಉದ್ಧಾರ ಮಾಡಿದೆ ಅಂತ ಕೇಳಿದ್ದಾರೆ. ಉಸ್ತುವಾರಿ ಮಂತ್ರಿಯಾಗಿ ನೀವು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಮಾರುತಿ ಎಷ್ಟಿಂದ ಪ್ರಬಲ ಪ್ರತಿಸ್ಪರ್ಧಿ, ಅವರು ಪ್ರಶ್ನೆಗಳನ್ನು ಕೇಳೋರನ್ನ, ಆ ಪ್ರಶ್ನೆಗಳಲ್ಲಿ ಒಂದು ಅರ್ಥ ಇದೆ, ಮತ್ತು ಜನರಿಗೆ ಗೊತ್ತಿದೆ, ಜನರಿಗೆ ಸತ್ಯ ಗೊತ್ತಾಗಬೇಕಲ್ಲ ಎಷ್ಟು ನೀವು ಆಸ್ತಿ ಮಾಡಿದ್ದಾರೆ ಅಂತೇಳಿ. ಅದ್ರ ವಿವರಣೆ ಕೊಡೋದು ಭಾಳ ಅಗತ್ಯ ಇದೆ. ಇನ್ನು ಬೆಂಬಲಿಗರು, ಅವರು ಪ್ರತಿಯೊಬ್ಬರು ಬೆಂಬಲಿಗರಿದ್ದಾರೆ. ಇವರೊಂದು ಹೇಳಿಕೆ ಕೊಡ್ತಾರೆ, ಅವರೊಂದು ಹೇಳಿಕೆ ಕೊಡ್ತಾರೆ. ಅದು ಯಾರಿಗೆ ಪ್ರಶ್ನೆ ಕೇಳಿತು ಅವರು ಉತ್ತರ ಕೊಡಬೇಕಲ್ಲ. ಅವ್ರು ಯಾಕೆ ಮೌನ ಏನು ಹೇಳ್ತೈತೆ? ಅದು ಮೌನ ಏನು ಹೇಳ್ತೈತೆ? ಸರಿನಾ ಅಂತ ಹೇಳ್ತೈತೆ. ಅದರ ಮೌನ ಮುರಿಬೇಕು, ಉತ್ತರವನ್ನು ಕೊಡಬೇಕಂತ ಕ್ಷೇತ್ರ ಜನವನ್ನು ಬಯಸಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿಯಾಗಿ ನೀವು ಉತ್ತರವನ್ನು ಕೊಡಲೇಬೇಕು. ಎಂತೆಂತಕ್ಕೂ ಉತ್ತರ ಕೊಡ್ತೀರಿ. ಬಾಪುಗೌಡ್ರು ಏನೋ ಒಂದು ಗರ್ದಿ ಗಮ್ಮತ್ತಲ್ಲಿ ಮಾಡಿ ಅದಕ್ಕೆ ಉತ್ತರ ಕೊಟ್ಟರೆ ಅದು ಈಗ ಇವ್ರು ನೇರವಾಗಿ ಪ್ರಶ್ನೆ ಹೇಳಿದ್ದಾರೆ. ನೀವು ಆರಿಸಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಎಷ್ಟು ಆಸ್ತಿ ಮಾಡಿದ್ರಿ, ನಿಮ್ಮ ಸಮುದಾಯ ಜನರ ಆಸ್ತಿ ಅದು, ಅದ್ರ ಬಗ್ಗೆ ವಿವರಣೆ ಕೊಡೋದು ಕೇಳಿದ್ದಾರೆ. ನಾವು ಕೂಡ ನೀವು ವಿವರಣೆ ಕೊಟ್ಟಷ್ಟು ಭಾಳ ಒಳ್ಳೆಯದು. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.